ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೀವು ನೋಡ್ತಾ ಇದ್ರೆ ತನು ಪ್ರಿಯಾಚರ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣಿಸ್ತಿರಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್. ಸೊ ಗೈಸ್, ತುಂಬ ಜನ ಕೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ. ಸೊ ವೆಯ್ಟ್ ಲಾಸಲ್ಲಿ ಗೊತ್ತಿದೆ ಡೇ 1 ಡೇ 2 ಈ ಥರ ಎಲ್ಲ ವ್ಲಾಗನ್ನು ಮಾಡಿ ಹಾಕ್ತಾ ಇದ್ದೀರಾ ಅಂತ. ಸೊ ಹೇರ್ ಸ್ಟೈಲೆಲ್ಲ ಹೆಂಗೆಂಗೋ ಆಗಿಬಿಟ್ಟಿದೆ. ಸೊ ಎಸ್, ಅದೇ ಈಗ ಮಾಡಿ ಹಾಕ್ತಿದ್ದೀರಂತ. ಬಟ್ ಅದನ್ನು ಇನ್ನೂ ಕೆಲವೊಂದಷ್ಟು ಜನ ವಾಟ್ಸಪ್ ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ಮಾರ್ನಿಂಗು ಓಟ್ಸ್ ತಿಂತಾಯಿದ್ದೀನಿ ಮತ್ತು ರಾಗಿ ದೋಸೆ ತಿಂತಾಯಿದ್ದೀನಿ ಅಂತ ಹೇಳ್ತೀರಾ. ಲೈಕ್ ಅಂದರೆ ಏನೋ ಫುಡ್ನ ಪ್ರಿಪೇರ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ತಿನ್ನೋ ಟೈಮಲ್ಲಿ ಅಷ್ಟೇ ಜಸ್ಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ರೆ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ವಿಡಿಯೋನ ಮಾಡಿದ್ದೀನಿ. ಲೈಕ್ ಯಾವ ಥರ ಅಂತ ಹೇಳಿದ್ರೆ, ನಾನು ಪ್ರತಿ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಮತ್ತು ಎಷ್ಟು ಓವರ್ ನೈಟ್ ಅನ್ನೋದು ಸೋಕ್ ಮಾಡೋದಿತ್ತಂದರೆ ಸೊ ಹೆಂಗೆಲ್ಲ ಸೋಕ್ ಮಾಡ್ತೀನಿ ಈ ಥರದ್ದು ಬರೀ ಜಸ್ಟ್ ಇವತ್ತು ಬ್ರೇಕ್ಫಾಸ್ಟ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಲೈಕ್ ಇವಾಗ ನಾನು ಓಟ್ಸ್ನ ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ನಾನೇನಪ್ಪ ಅಂತ ಹೇಳಿದರೆ, ಒಂದು 20 ಡೇಸಿಗೆ ಒಂದ್ಸಲ ನಾನು ರೊಟೀನ್ನ ಚೇಂಜ್ ಮಾಡ್ತೀನಿ. ಲೈಕ್ ಇವಾಗ ಒಂದೇ ಥರದ ಎಂತ ಹೇಳ್ತೀವಿ ಫುಡ್ಡನ್ನು ತೊಗೋತೀನಿ. ಯಾಕಂದರೆ ಇದು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋಂಥ ನನಗೆ ಗೊತ್ತಿರೋಂಥ ನ್ಯಾಚುರಲ್ ಮೆಥಡ್ ಇದು. ಯಾಕಂದರೆ ಇದು ನಾನು ಆಲ್ರೆಡಿ ಒಂದ್ಸಲ ಮಾಡಿ ನನಗೆ ರಿಸಲ್ಟ್ ಗೊತ್ತಿತ್ತು. ಬಟ್ ಈಗ ಏನಪ್ಪ ಅಂದರೆ ಅಫ್ಕೋರ್ಸ್ ಸ್ವಲ್ಪ ಸ್ಟ್ರೆಸ್ ಮಾಡಿಕೊಂಡು ಮತ್ತು ಏನು ಲೈಕ್ ಸ್ವಲ್ಪ ಕೆಲಸ ಮತ್ತು ಬ್ಯುಸಿ ಮತ್ತು ಇರುತ್ತಲ್ವ, ಸೊ ಪರ್ಸ್ನಲ್ ಲೈಫ್ ಅಂದರೆ. ಸೊ ಹಂಗಾಗಿ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಸೊ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗೋದು ಮತ್ತು ಕರೆಕ್ಟ್ ಟೈಮ್ಗೆ ಫುಡ್ ತೊಗೊಳ್ದೇ ಇರೋದು ಮತ್ತು ವಾಕಿಂಗ್ ಎಲ್ಲ ಸ್ಕಿಪ್ ಮಾಡಿಬಿಟ್ಟೆ ಮತ್ತು ಎಕ್ಸಸೈಸ್ ಪರ್ಟಿಕ್ಯುಲರಾಗಿ ನಾನು ಏನು INCT ವರ್ಕೌಟ್ ಇದೆಯಲ್ಲ ಅದೆಲ್ಲ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ನಾನು ವೆಯ್ಟ್ ಗೇನ್ ಆಗಿದೆ. ಅಫ್ಕೋರ್ಸ್ ಎಲ್ಲ ವೆಯ್ಟ್ ಲಾಸ್ ಮಾಡಿರೋರು ಮತ್ತು ಜಿಮ್ ಅಥವಾ ಏರೋಬಿಕ್ಸ್ ಅಥವಾ ಜುಂಬಾ ಈ ಥರ ಮಾಡಿರೋರು ಸಡನ್ನಾಗಿ ಬಿಟ್ಟರೆ ಅಫ್ಕೋರ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾವು ವೆಯ್ಟ್ ಗೇನ್ ಆಗ್ತೀವಿ ಅಂತ. ಸೊ ಗೊತ್ತಿಲ್ಲದೆ ಇರೋರ್ಗೆ ಏನಪ್ಪ ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾವು ಸಡನ್ನಾಗಿ ರೊಟೀನ್ ಮಾಡ್ತಾ ಇರ್ತೀವಿ. ಅದು ಯಾವಾಗ ಸ್ಕಿಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಾವು ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ ಅದ ಕಾರಣ ನಾನು ಕೂಡ ಸ್ವಲ್ಪ ಅಲ್ಲ ಜಾಸ್ತಿನೇ ಆಗಿಬಿಟ್ಟಿದ್ದೀನಿ. ಸೊ ಹಂಗಾಗಿ ಈಗ ಒಂದು 3-4 ಡೇಸ್ಗಿಂತ 6 ಡೇಸಿಂದ ನಾನು ಸ್ವಲ್ಪ ಚೆನ್ನಾಗಿ ಡಯಟ್ ಮತ್ತು ವಾಕಿಂಗು, ಇನ್ನೂ ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ, ವಾಕಿಂಗ್ ಈ ಥರ ಎಲ್ಲ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ. ಸೊ ಅದ ಕಾರಣ ನಾನು ಇನ್ನೂ ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ. ಬಟ್ ಸ್ವಲ್ಪನೇ ದೇಹನ ಸ್ವಲ್ಪ ದಂಡ್ಸೋಕ್ಕೆ ಟ್ರೈ ಮಾಡೋಣ. ಏಕ್ದಮ್ ಮಾಡೋಕ್ಕೆ ಹೋದರೆ ಏನಾದರೂ ಒಂದು ಅವಘಡ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದ ಕಾರಣ ಸೊ ಇವತ್ತು ನಾನು ಏನಪ್ಪ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಫುಲ್ಲು ಏನಂತೀವಿ ಕುಯ್ತೀವಿ ಅಂತಾರೋ ಆ ಥರ ಎಲ್ಲ ಏನೂ ಮಾಡಲ್ಲ. ಸೊ ಏನಿಲ್ಲ, ಫಸ್ಟು ಬ್ರೇಕ್ಫಾಸ್ಟ್ನ ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂದರೆ 20 ಡೇಸಿಗೆ ಯಾವ ಥರ ಪ್ರಿಪೇರ್ ಮಾಡ್ಕೋತೀನಿ ಅಂದರೆ, ಟಿಲ್ ಇವತ್ತು ಡೇ 1ಇಂದ ಡೇ 20 ತನಕ ಬ್ರೇಕ್ಫಾಸ್ಟ್ ಏನೇ ತಗೋತೀನಿ ಪರ್ಟಿಕ್ಯುಲರಾಗಿ ಮತ್ತು ಅದಕ್ಕೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನಾನು ಮೊದಲಿಗೆ ಡೈಲಿ ಒಂದು ಲೋಟ ಗ್ರೀನ್ ಟೀಯನ್ನು ತೊಗೋತಾ ಇದ್ದೀನಿ. ಗ್ರೀನ್ ಟೀನ ಯಾವ ಥರ ಮಾಡೋದಂತ ಗೊತ್ತಿರಲ್ಲ ಸುಮಾರು ಜನಕ್ಕೆ. ನಾನಿಲ್ಲಿ ಗ್ರೀನ್ ಟೀ ಏನಂತ ಹೇಳಿದ್ರೆ ಡಿಪ್ ಮಾಡ್ತೀವಲ್ಲ ಆ ಥರದ್ದು ಒಂದು ಇದು ತೊಗೊಂಡಿದ್ದೀನಿ, ಟ್ಯಾಗ್ ತೊಗೊಂಡು ಅದಕ್ಕೆ ಲಿಪ್ಟನ್ ಬ್ರ್ಯಾಂಡ್ದು ಹಾಕಿ ಅದಕ್ಕೆ ಕುದೀತಾ ಇರುವಂಥ ನೀರನ್ನು ಹಾಕಿದ್ದೀನಿ ಒಂದು ಲೋಟಕ್ಕೆ. ಸೊ ಅದಾದಮೇಲೆ ಇದು ಒಂದು 3 to 4 ಮಿನಿಟ್ಸ್ ಬಿಟ್ಟರೆ ಅಫ್ಕೋರ್ಸ್ ಗ್ರೀನ್ ಟೀ ರೆಡಿ ಆಗಿಬಿಡುತ್ತೆ. ಈ ಗ್ರೀನ್ ಟೀ ಕುಡಿಯೋದ್ರಿಂದ ಏನಪ್ಪ ಯೂಸ್ ಅಂದರೆ, ನಿಮ್ಮ ಬಾಡಿಯಲ್ಲಿರುವಂಥ ಮೆಟಬಾಲಿಸಮ್ಮು ಜಾಸ್ತಿ ಮಾಡುತ್ತೆ, ಹಾಗೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆ ನೀವು ಆ್ಯಕ್ಟಿವ್ ಆಗಿರ್ಬೋದು. ಅದಾದಮೇಲೆ ನಾನು ಓಟ್ಸನ್ನು ಯಾವ ಥರ ಅಂದರೆ ಕನ್ಸ್ಯೂಮ್ ಮಾಡ್ತೀನಿ ತೊಗೋತೀನಿ ಬಾಡಿಗೆ ಅಂತಂದರೆ, ಒಂದು ಬೌಲಿಗೆ ಓವರ್ ನೈಟ್ ಸೋಕ್ ಮಾಡ್ತಾ ಇಲ್ಲ, ಡೈಲಿ ಏನು ನಾವು ರೆಗ್ಯುಲರಾಗಿ ತಿಂತೀನಲ್ಲ ಸೊ ಆ ಥರ ಓಟ್ಸನ್ನು ಯಾವ ಥರ ಪ್ರಿಪೇರ್ ಮಾಡೋದು ಅದನ್ನು ತೋರಿಸ್ತಾ ಇದ್ದೀನಿ. ಒಂದು ಬೌಲಿಗೆ ಓಟ್ಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಫೈಬರ್ ರಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಕೊಲೆಸ್ಟ್ರಾಲ್ ಅಂತ ಇದೆ. ಸೊ ಇದನ್ನು ನಾವು ನೋಡಿನೇ ತೊಗೋಬೇಕು. ಇದರಲ್ಲಿ ಓಟ್ಸಲ್ಲೂ ತುಂಬ ವೆರೈಟಿ ಬರುತ್ತೆ. ರೋಲ್ಡ್ ಓಟ್ಸು ಅಥವಾ ಯಾವ ಥರ ನಾನ್ ರೋಲ್ಡ್ ಓಟ್ಸು ಆ ಥರ ಎಲ್ಲ ಸಿಗುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಓಟ್ಸ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸು ನಿಮ್ಮ ಬಾಡಿಗೆ ತುಂಬಾ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಬಾಡಿ ಸ್ಕಿನ್ ಟೆಕ್ಸ್ಚರ್ನು ಕೂಡ ಚೆನ್ನಾಗಿ ಹೆಲ್ತಿಯಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಒಮೆಗಾ 3 ಇರುತ್ತೆ ಚಿಯಾ ಸೀಡ್ಸಲ್ಲಿ. ಸೊ ಆದ್ದರಿಂದ ನಿಮಗೆ ಆ ಒಂದು ವಿಟಮಿನ್ನು ಚೆನ್ನಾಗಿ ಅತಿ ಹೆಚ್ಚುವಾಗಿ ಸಿಗುತ್ತೆ. ಅದಾದಮೇಲೆ ಇದು ಫ್ಲ್ಯಾಕ್ಸ್ ಸೀಡ್ಸು. ತುಂಬ ಜನಕ್ಕೆ ಇದ್ರ ಬಗ್ಗೆ
ಗೊತ್ತಿಲ್ಲ. ಫ್ಲ್ಯಾಕ್ಸ್ ಸೀಡ್ಸು ಕೂಡ ನಿಮ್ಮ ಬಾಡಿಲಿರುವಂಥ ಕೊಲೆಸ್ಟ್ರಾಲನ್ನು ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸು ನಿಮಗೆ ತಿನ್ನೋಕ್ಕಾಗಲ್ಲ, ಲೈಕ್ ಅಂದರೆ ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಬಟ್ ಒಬ್ಬೊಬ್ಬರು ಡೈರೆಕ್ಟ್ ತಿಂತಾರೆ, ಆ ಥರ ತಿನ್ನೋಕ್ಕಾಗಲ್ಲ, ಒಂಥರ ಅಬ್ಳಿಕೆ ಬಂದಂಗೆ ಆಗುತ್ತೆ. ಸೊ ಫ್ಲ್ಯಾಕ್ಸ್ ಸೀಡ್ಸ್ನ ತುಂಬ ಜನ ತಲೆ ಕೂದಲಿಗೂ ಕೂಡ ಹೇರ್ ಪ್ಯಾಕ್ ಆಗಿ ಆ ಥರ ಯೂಸ್ ಮಾಡ್ತಾರೆ. ಅದಾದಮೇಲೆ ನಾನಿಲ್ಲಿ ಕಾರ್ನ್ಫ್ಲೆಕ್ಸನ್ನು ತೊಗೊಂಡಿದ್ದೀನಿ. ಕಾರ್ನ್ಫ್ಲೆಕ್ಸಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೀವು ಯಾವುದು ಕಾರ್ನ್ಫ್ಲೆಕ್ಸ್ ಅಂದರೆ ಸಫೋಲಾದು ಮುಸ್ಲಿ ಅವ್ರದ್ದು ಕಾರ್ನ್ಫ್ಲೆಕ್ಸನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಫ್ರೂಟ್ಸ್, ನಟ್ಸು, ಸೀಡ್ಸು, ಮಿಲೆಟ್ಸು ಮೋರ್ ಆ್ಯಂಡ್ ಇರುತ್ತೆ. ಅದಾದಮೇಲೆ ನೋ ಮೈದಾ ಮತ್ತು ಆಯಿಲ್ ಕಂಟೆಂಟ್ ಕೂಡ ಇರಲ್ಲ, ಮತ್ತು ಆರ್ಟಿಫಿಷಿಯಲ್ ಕಲರ್ ಕೂಡ ಇದರಲ್ಲಿ ಇರಲ್ಲ. ಸೊ ಅದಾದಮೇಲೆ ನೀವು ಇದನ್ನು ಬ್ರೇಕ್ಫಾಸ್ಟ್ ಸೆರಲ್ ಅಂತಲೇ ಕೊಟ್ಟಿದ್ದಾರೆ, ಬ್ರೇಕ್ಫಾಸ್ಟಿಗೆ ನೀವು ಇದನ್ನು ತೊಗೋಬೋದು. ಇದನ್ನು ಏನಕ್ಕಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಇದನ್ನು ಓಟ್ಸು, ನಾನು ಇದಕ್ಕೆ ಹನಿ ಅಥವಾ ಶುಗರು ಏನೂ ಕೂಡ ಹಾಕಲ್ಲ, ಹಂಗೆ ತಿನ್ನೋಕ್ಕಾಗಲ್ಲ. ಸೊ ಆದ ಕಾರಣ ಸ್ವಲ್ಪ ಕಾರ್ನ್ಫ್ಲೆಕ್ಸನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ತುಂಬ ವೆರೈಟಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ 5 ಬೆನಿಫಿಟ್ಸ್ ಇರುತ್ತೆ. ಏನಪ್ಪ ಅಂತೇಳಿದ್ರೆ ಹೇಳಿದ್ನಲ್ಲ, ನಟ್ಸು, ಸೀಡ್ಸು ಮತ್ತು ಈ ಥರ ಒಂದು ಕಂಟೆಂಟ್ ಇರೋವಂಥದ್ದು ಸಿಗುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೆಕ್ಸನ್ನು ಹಾಕೋತಾ ಇದ್ದೀನಿ. ಇದರಲ್ಲಿ ನಿಮಗೆ ನೋಡ್ತಾ ಇರ್ಬೋದಲ್ಲ, ಬ್ಲ್ಯಾಕ್ ಗ್ರೇಪ್, ಅದು ಡ್ರೈ ಗ್ರೇಪ್ ಇರುತ್ತೆ, ಮತ್ತು ತುಂಬ ಫ್ರೂಟ್ಸನ್ನು ಪ್ರಿಸರ್ವ್ ಮಾಡಿ ಅಂದರೆ ಬಿಸಿಲಲ್ಲಿ ಒಣಗಿಸಿ ಅದನ್ನು ಹಾಕಿರ್ತಾರೆ. ನಾನು ರೆಗ್ಯುಲರಾಗಿ ಹೇಳ್ಬೇಕು ಅಂತಂದರೆ, ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕಂದ್ರೆ ಇದೊಂದು 3 ಸ್ಪೂನು 4 ಸ್ಪೂನು ತಿಂದು ಚೀವ್ ಮಾಡ್ತಾಯಿರ್ತೀನಿ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಡೈರೆಕ್ಟಾಗಿ ಹಾಗೇನೂ ತಿನ್ಬೋದು. ಸೊ ಓಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತಿನ್ನೋಕ್ಕೆ, ಬಟ್ ಟ್ರಸ್ಟ್ ಮೀ, ಹಾಗೆ ತಿಂದ್ರೂ ಒಂಥರ ಟೈಮ್ ಪಾಸ್ ಥರ, ನೀವು ಆಲ್ಮೋಸ್ಟ್ ಅಲ್ಲೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಚಿಪ್ಸು, ಲೇಸು ಆ ಥರ ತಿನ್ನೋ ಬದಲು ಈ ಥರ ತಿಂದರೆ ಇನ್ನೂ ಬೆನಿಫಿಟ್ ಆಗುತ್ತೆ, ಚೆನ್ನಾಗೂ ಅನಿಸುತ್ತೆ, ಮತ್ತು ನಿಮಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಹಾಲನ್ನು ಹಾಕಿದ್ದೀನಿ, ಕಾಯಿಸಿರೋಂಥ ಹಾಲು. ಇದು ವಿಶೇಷತೆ ಏನಪ್ಪ ಅಂತಂದರೆ, ಜಾಸ್ತಿ ನೀರನ್ನು ಹಾಕಿ ಹಾಲನ್ನು ಕಾಯಿಸಿದ್ದೀನಿ, ಕಮ್ಮಿ ನೀರು ಹಾಕಿಲ್ಲ. ತುಂಬ ಇದರಲ್ಲಿರೋಂಥ ಫ್ಯಾಟ್ನೆಸ್ಸು, ಕೆನೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನೋಡ್ತಾ ಇದ್ದೀರಲ್ಲ, ನನ್ನ ಈ ಬ್ರೇಕ್ಫಾಸ್ಟು ರೆಡಿ ಆಯಿತು. ನಾನು ಇವಾಗ ಅಪ್ ಟು 6 ಡೇಸಿಂದ ಇದನ್ನೇ ಬ್ರೇಕ್ಫಾಸ್ಟಾಗಿ ತೊಗೋತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸಿದೆ ಬಾಡೀಲಿ. ಸೊ ಫ್ರೆಂಡ್ಸ್, ನೀವು ಇದನ್ನು ಡೈಲಿ ತೊಗೊಳ್ಳಿ. ಇದು ತೊಗೊಂಡಾದಮೇಲೆ ನೀವು ಲಂಚಿಗೆ ಸ್ವಲ್ಪ ಗ್ಯಾಪ್ ಕೊಡ್ಕೊಳ್ಳಿ, ಅಂದರೆ ಬ್ರೇಕ್ಫಾಸ್ಟ್ಗೂ ಲಂಚ್ಗೂ. ಸೊ ಗೈಸ್, ನೋಡ್ಕೊ ಬಂದ್ರಲ್ಲ, ಸೊ ಈ ಥರ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡಿ ತೊಗೋತಾ ಇದ್ದೀನಿ. ಆ್ಯಂಡ್ ತುಂಬ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ಲಿಪಿ ತುಂಬ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ಅದ ಕಾರಣ ಬೇಜಾರು ಮಾಡ್ಕೊಬಿಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಪ್ಲೀಸ್ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಕೀಪ್ watching my channel and keep always always rocking ಅಂತ ಹೇಳ್ತಾ shining off Tanapriya with Lippy. Bye bye.